हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, आज सेकेंड पीयूसी हिंदी स्टूडेंट के लिए एक अलग सा कंटेंट लेकर हाजिर हो चुका हूँ। हाउ टू स्कोर आउट ऑफ 8 मार्क्स, यानी 80 को 80 मार्क्स किस तरह से लेना चाहिए और उसका इजी मेथड आपको आज समझाऊंगा। कई स्टूडेंट्स मुझे क्या मैसेज कर रहे हैं, कमेंट में पूछ रहे हैं कि सर आउट ऑफ 8 मार्क्स कैसे लेना चाहिए। तो आउट ऑफ 8 मार्क्स अगर लेना है, 80 को 80 मार्क्स अगर लेना है, तो आपके पास राइटिंग स्किल की जरूरत ज़्यादा होनी चाहिए। अगर आप सही ढंग से पढ़ना जानते हैं या सही ढंग से लिखना जानते हैं या मिस्टेक्स कम अगर करते हैं, तो आप यू विल गेट आउट ऑफ 8 मार्क्स इन हिंदी लैंग्वेज। देयर इज नो डाउट, आप पक्का लेंगे जरूर, 80 को 80 मार्क्स आप जरूर लेंगे, लेकिन लिखने की क्षमता या लिखने की योग्यता आप लोगों के पास होनी चाहिए। तो आइए स्टूडेंट्स, कई स्टूडेंट्स मुझे क्या प्रश्न कर रहे हैं कि ब्लूप्रिंट के बारे में आपके पास कहीं क्या डाउट्स है, और उस ब्लूप्रिंट के अनुसार अगर आप स्टडी करेंगे, पढ़ाई अगर करेंगे, तो आप अधिक से अधिक अंक हिंदी लैंग्वेज में क्या प्राप्त कर सकते हैं। बने स्टूडेंट्स, जो भी मेरे चैनल पर नए हैं, अभी तक सब्सक्राइब नहीं कर लिए तो सब्सक्राइब कर लीजिए। वीडियो को अंत तक देखिए, बीच में क्या स्किप मत करिए। ये वीडियो बहुत ही इंपॉर्टेंट होने वाला है। अगर आप बीच में अगर छोड़ देंगे तो आपको कुछ समझ में नहीं आएगा। आज मैं आपको पूरा एग्जाम का जो पिक्चर है वो क्लियर पिक्चर आपको दिखाऊंगा और आप आसानी के साथ समझ पाएंगे। स्टूडेंट्ಸ್, ಯಾರೆಲ್ಲ ಹೊಸಬರಿದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ। ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದೆ। ಔಟ್ ಆಫ್ 8 ಮಾರ್ಕ್ಸ್ ಅಂದ್ರೆ 80ಕ್ಕೆ 80 ಮಾರ್ಕ್ಸ್ ಹಿಂದಿಯಲ್ಲಿ ಹೇಗೆ ತೆಗಿಬೇಕು ಅಂತ ನಾನು ಇವತ್ತು ನಿಮಗೆ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಡ್ತೀನಿ। ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರೈಟಿಂಗ್ ಸ್ಕಿಲ್ ಇರಬೇಕು, ಆಮೇಲೆ ನಿಮಗೆ ಓದಲಿಕ್ಕೆ ಚೆನ್ನಾಗಿ ಬರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಕಡಿಮೆ ಮಾಡಬೇಕು। ಹಾಗಿದ್ದರೆ ಮಾತ್ರ ನೀವು ಔಟ್ ಆಫ್ 8 ಮಾರ್ಕ್ಸ್ ತೆಗಿತೀರಾ। ಆಮೇಲೆ ಎಷ್ಟೋ ಸ್ಟೂಡೆಂಟ್ಸ್ ನಂಗೆ ಕೇಳಿದ್ದೀರಾ, ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿದ್ದೀರಾ कि ನಾವು ಔಟ್ ಆಫ್ 8 ಮಾರ್ಕ್ಸ್ ತೆಗಿಬೇಕಂದ್ರೆ ಏನು ಮಾಡಬೇಕು ಸರ್ ಅಂತ। ನಾನು ಮುಂಚೆನೇ ನಿಮಗೆ ಹೇಳ್ತಾ ಇದ್ದೀನಿ, ಬ್ಲೂ ಪ್ರಿಂಟ್ ಡೌಟ್ಸ್ ತುಂಬ ಇದೆ। ಪ್ರತಿಯೊಂದು ಸಬ್ಜೆಕ್ಟಿಗೆ ಒಂದೊಂದು ಬ್ಲೂ ಪ್ರಿಂಟ್ ಇದೆ, ಎಲ್ಲ ಸಬ್ಜೆಕ್ಟಿಗೆ ಬ್ಲೂ ಪ್ರಿಂಟ್ ಫಸ್ಟ್ ಒಂದು ಇದೆ ಅಲ್ವಾ, ಅದೇ ಒಂದು ಬ್ಲೂ ಪ್ರಿಂಟ್ ಫಾಲೋ ಮಾಡಿ। ಫಸ್ಟ್ ಎಕ್ಸಾಮ್ಗೆ ಮಾರ್ಚ್ ಎಕ್ಸಾಮಲ್ಲಿ ಯಾರು ಬರೀತಾ ಇದ್ದೀರಾ ಅವರೆಲ್ಲ ಬ್ಲೂ ಪ್ರಿಂಟು 1 ಫಾಲೋ ಮಾಡಬೇಕು, ಸಾಕು। ಸೊ ಇವತ್ತು ಕೂಡ ನಾನು ಬ್ಲೂ ಪ್ರಿಂಟ್ ಪ್ರಕಾರನೇ ಯಾವ ಲೆಸನ್ ಓದಬೇಕು, 3 ಮಾರ್ಕ್ಸ್ ಯಾವುದು, 4 ಮಾರ್ಕ್ಸ್ ಯಾವುದು, 5 ಮಾರ್ಕ್ಸ್ ಯಾವುದು, ಅದು ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ। ನೀವು ಎಕ್ಸಾಮಲ್ಲಿ ಔಟ್ ಆಫ್ 8 ಮಾರ್ಕ್ಸ್ ತೆಗ್ತೀರಾ। ಸೊ ಜಸ್ಟ್ ಟುಡೇ we discuss about only how to score out of 8 marks, यानी 80 को 80 कैसे लेना चाहिए। So I show you easy method. So just you follow this method, you will get to out of 8 marks in annual exam. So many times I told you, just you follow blueprint 1 for March exam. सो वो छोड़कर आप अन्य प्रश्नों के बारे में अगर सोच रहे हैं तो मैं कुछ कर नहीं सकता हूं। तो आइए स्टूडेंट्स, आज केवल आपको कि आउट ऑफ 8 मार्क्स कैसे लेना चाहिए और आप किस प्रकार से स्टडी करनी है आपको, तो आज आसानी के साथ आपको समझाऊंगा और ब्लूप्रिंट पक्का पिक्चर आपको दिखाऊंगा, और उसी के अनुसार अगर आप पढ़ेंगे तो अधिक से अधिक अंक आप ले सकते हैं। आई टेल यू वन थिंग, ಹಿಂದಿ ಸಬ್ಜೆಕ್ಟ್ ಇಸ್ ಅ ಸ್ಕೋರಿಂಗ್ ಸಬ್ಜೆಕ್ಟ್, ದೇರ್ ಇಸ್ ನೋ ಡೌಟ್। ನೀವು ಸ್ಕೋರ್ ಮಾಡಬೇಕು ಅಂದರೆ ಒಳ್ಳೆ ಸಬ್ಜೆಕ್ಟ್ ಯಾವುದಂದ್ರೆ ಹಿಂದಿ ಸಬ್ಜೆಕ್ಟು। ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೆ ಕಟ್ ಆಗುತ್ತಾ ಮಾರ್ಕ್ಸ್ ಅಂತ। ನೋ ಪ್ರಾಬ್ಲಮ್, ಕಡಿಮೆ ಮಾಡಿ ಸ್ಪೆಲ್ಲಿಂಗ್ ಮಿಸ್ಟೇಕು, ಯಾವುದೇ ಮಾರ್ಕ್ಸು ಏನೂ ಆಗಲ್ಲ, ಲಿಬ್ರಲ್ ಆಗಿ ವ್ಯಾಲ್ಯೂಯೇಷನ್ ಆಗುತ್ತೆ। ಸೊ ಹಾಗಾಗಿ ಇವತ್ತು ಕಂಪ್ಲೀಟ್ ಪಿಕ್ಚರು ಬ್ಲೂ ಪ್ರಿಂಟ್ ಬಗ್ಗೆ ಹೇಳ್ತೀನಿ। ಯಾವ್ಯಾವುದು ಲೆಸನ್ ಮೇಲೆ MCQ ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ನು, 3 ಮಾರ್ಕ್ಸ್ ಸಂದರ್ಭ, 4 ಮಾರ್ಕ್ಸ್ ಸಂದರ್ಭ,
ಅದು ಎಲ್ಲ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತೀನಿ. ಬನ್ನಿ ಸ್ಟೂಡೆಂಟ್ಸ್, ಇವತ್ತು ನಿಮಗೆ ಕ್ಲಿಯರ್ ಒಂದು ಪಿಕ್ಚರ್ ತೋರಿಸ್ತೀನಿ. ಎಸ್ ಸ್ಟೂಡೆಂಟ್ಸ್, ಇವಾಗ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಲೆಸನ್ ಮೇಲೆ MCQ ಕ್ವಶನ್ಸ್ ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ನೀವು ಹೇಗೆ ಓದಬೇಕು ಅಂತ ಡೀಟೇಲ್ ಆಗಿ ಈಸಿ ಮೆಥಡಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು MCQ ಕ್ವಶನ್ಸು ಯಾವ ಲೆಸನ್ ಮೇಲೆ ಕೇಳ್ತಾರೆ ಡೀಟೇಲ್ ಆಗಿ ಇದು ಒಂದು ಸಾರಿ ನೋಡ್ಕೊಳ್ಳಿ. ಜಸ್ಟ್ ಐ ಆಮ್ ಶೋಯಿಂಗ್ ಯು ಬ್ಲೂ ಪ್ರಿಂಟ್. ಸುಜಾನ್ ಭಗತ್ 1 or 2 ಕ್ವಶನ್ಸ್, ಅಂದರೆ ಸುಜಾನ್ ಭಗತ್ ಸ್ಟೋರಿ ಮೇಲೆ 1 ಕೇಳ್ಬೋದು, ಇಲ್ಲಾಂದರೆ 2 ಕೇಳ್ಬೋದು. ಏಕ್ ಕಹಾನಿ ಯಹಾ ಭಿ 1 or 2 ಕ್ವಶನ್ಸ್. ಭಾರತ ರತ್ನ ವಿಶ್ವೇಶ್ವರ ಓನ್ಲಿ 1 ಕ್ವಶನ್. ಚೀಫ್ ಕಿ ದಾವತ್ ಓನ್ಲಿ 1 ಕ್ವಶನ್. यात्रा जापान की 1 or 2 क्वेश्चंस. गाने पोएम, दिस इज मॉडर्न पोइट्री, गाने पोएम 1 क्वेश्चन. भारत की धरती 1 क्वेश्चन. सूखी डाली ड्रामा इधरवा एकांकी, सूखी डाली पर 2 क्वेश्चन पूछेंगे. सो MCQ में अगर आप आउट ऑफ आउट मार्क्स लेना चाहते हैं तो इतने लेसन्स के क्या MCQ आंसर्स कंप्लीट करिए. ओके स्टूडेंट्स, अर्थ आಯಿತು ಅನ್ಕೊಳ್ತೀನಿ. ಆಮೇಲೆ ನೀವು ಏನು ಕೇಳಲಿಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಯು ಕಮ್ ಟು 3 ಮಾರ್ಕ್ಸ್ ಕ್ವಶನ್. ಪ್ರಶ್ನೆ ಅಂತ ಬರ್ತೀನಿ. ಈ 3 ಮಾರ್ಕ್ಸ್ ಕ್ವಶನ್ನು 4 ಲೆಸನ್ ಮೇಲೆ 4 ಕ್ವಶನ್ ಕೇಳ್ತಾರೆ. 1 ಆನ್ಸರ್ ಬರೆದ್ರೆ 3 ಮಾರ್ಕ್ಸು. ಸುಜಾನ್ ಭಗತ್, ಗಂಗಾ ಮೈಯಾ ಸೆ ಸಾಕ್ಷಾತ್ಕಾರ, ಭಾರತ ರತ್ನ ವಿಶ್ವೇಶ್ವರಯ್ಯ, ಚೀಫ್ ಕಿ ದಾವತ್. ಆನ್ ದೀಸ್ ಲೆಸನ್ಸು ದೇ ವಿಲ್ ಆಸ್ಕ್ 4 ಕ್ವಶನ್ಸ್. Among these 4 questions, just you write only 2 answers. Each answer for 3 marks. ಅಂದರೆ 4 ಲೆಸನ್ ಮೇಲೆ 4 ಕ್ವಶನ್ ಕೇಳಿರ್ತಾನೆ, ಎಲ್ಲದ್ರ ಮೇಲೆ ಒಂದೊಂದು. ಈ 4 ಕ್ವಶನ್ನಲ್ಲಿ ನೀವು 2 ಚೂಸ್ ಮಾಡಿ 2 ಆನ್ಸರ್ ಬರೀಬೇಕು. 1 ಆನ್ಸರ್ ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ, ಟೋಟಲ್ ಆಗಿ 6 ಮಾರ್ಕ್ಸ್. ಸೊ ಈ 4 ಲೆಸನ್ ಮಾತ್ರ ಓದ್ಕೊಳ್ಳಿ 3 ಮಾರ್ಕ್ಸ್ ಆನ್ಸರ್ಸಿಗೆ. ದೆನ್ ಯು ಕಮ್ ಟು ಸಂದರ್ಭ. ಈ ಸಂದರ್ಭ ಯಾವ ಲೆಸನ್ ಮೇಲೆ ಕೇಳ್ತಾನೆ, 4 ಸಂದರ್ಭ ಕೇಳ್ತಾನೆ. 4ರಲ್ಲಿ ನಿಮಗೆ ಎಷ್ಟು ಬರೀಬೇಕು? ದೇ ವಿಲ್ ಆಸ್ಕ್ 4 ಸಂದರ್ಭಾಸ್. ಅಮಂಗ್ ದೀಸ್ 4 ಸಂದರ್ಭಾಸ್ ಜಸ್ಟ್ ಯು ರೈಟ್ ಓನ್ಲಿ 2 ಆನ್ಸರ್ಸ್. ರೆಫರೆನ್ಸ್ ಟು ಕಾಂಟೆಸ್ಟ್ 2 ಆನ್ಸರ್ಸ್. ಇಲ್ಲಿ ನೋಡಿ 4 ಕೊಟ್ಟಿದ್ದಾರೆ. ಕರ್ತವ್ಯ और सत्यता, एक कहानी यहाँ भी, बोलाराम का जीव, यात्रा जापान की. ಈ 4 ಸಂದರ್ಭ ಕೊಡ್ತಾನೆ. 4ರಲ್ಲಿ ನೀವು ಚೂಸ್ ಮಾಡಿ 2 ಬರೀಬೇಕು. 2 ಬರೆದ್ರೆ 6 ಮಾರ್ಕ್ಸ್, 1 ಆನ್ಸರಿಗೆ 3 ಮಾರ್ಕ್ಸ್. ಸೊ ಸಂದರ್ಭ ಕೂಡ ಮುಗಿತು ಅಂದ್ಕೊಳ್ತೀನಿ ಸ್ಟೂಡೆಂಟ್ಸ್. ಇದು ಲೆಸನ್ಗಳ ಮೇಲೆ 3 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. ಆಮೇಲೆ 3 ಮಾರ್ಕ್ಸ್ ಸಂದರ್ಭ ಕಂಪ್ಲೀಟ್. ದೆನ್ ಪೋಯಮ್, ಮಾಡರ್ನ್ ಪೋಯಿಟ್ರಿ ಆ್ಯಂಡ್ ಮಿಡಲ್ ಪೋಯಿಟ್ರಿ ಸಂದರ್ಭ. ದೀಸ್ ಸಂದರ್ಭ ಫಾರ್ 4 ಮಾರ್ಕ್ಸ್. 2 ಬರೀಬೇಕು. ರೈದಾಸ್ ಬಾನಿಯಲ್ಲಿ 1 ಸ್ಟಾಂಜಾ ಕೇಳಿರ್ತಾನೆ. ಬಿಹಾರಿ ಕೆ ದೋಹೆ 1 ದೋಹಾ ಕೇಳ್ತಾನೆ. ಇದು ಆದರೂ ಬರೀಬೇಕು, ಇಲ್ಲಾಂದರೆ ಇದು ಆದರೂ ಬರಬೇಕು. ಆನ್ ಮಿಡ್ಯೂಲ್ ಪೋಯಿಟ್ರಿ ದೇ ವಿಲ್ ಆಸ್ಕ್ ಓನ್ಲಿ 2 ಸಂದರ್ಭಾಸ್. ಅಮಂಗ್ ದೀಸ್ 2 ಸಂದರ್ಭಾಸ್ ಜಸ್ಟ್ ಯು ಚೂಸ್ ಎನಿ 1 ಕ್ವಶನ್, ಯು ರೈಟ್ ಎನಿ 1 ಆನ್ಸರ್. ವೆನ್ ಯು ರೈಟ್ 1 ಆನ್ಸರ್ ಯು ವಿಲ್ ಗೆಟ್ ಟು 4 ಮಾರ್ಕ್ಸ್. ಸೊ ಇದು 2ರಲ್ಲಿ ನೀವು 1 ಬರೀಬೇಕು. ಸೊ ಇದು ಆದರೂ ಬರೆದು ಬಿಡಬೇಕು, ಇಲ್ಲಾಂದರೆ ಇದು ಆದರೂ ಬರಬೇಕು. ए तो लिखिए नहीं तो ये तो लिखिए, तो आपको मार्क्स मिलेंगे 4 मार्क्स. आमेले यू कम टू मॉडर्न पोइट्री. ऑन मॉडर्न पोइट्री दे विल आस्क 2 संदर्भास. एक वृक्ष की हत्या, दिस पोएम, हो गई है पीर पर्वत सी, इस कविता पर. ಈ 2ರಲ್ಲಿ 1 ನೀವು ಚೂಸ್ ಮಾಡಬೇಕು. ಇದು ಸ್ಟಾಂಜ್ ಆದರೂ ಚೂಸ್ ಮಾಡಿ, ಇದು ಆದರೂ ಚೂಸ್ ಮಾಡಿ. ಈ 2ರಲ್ಲಿ 1 ಆನ್ಸರ್ ಬರೆದ್ರೆ 4 ಮಾರ್ಕ್ಸ್ ಸಿಕ್ಬಿಡುತ್ತೆ. ಅಂದರೆ ಇಲ್ಲಿ ಹೆಂಗೆ ಬರಿಬೇಕಂದ್ರೆ 2 × 4 ಟೋಟಲು 8 ಈಕ್ವಲ್ ಟು 8 ಮಾರ್ಕ್ಸ್. ಸೊ ಇಲ್ಲಿ 8 ಮಾರ್ಕ್ಸ್. ಇಲ್ಲಿ 1 ಆನ್ಸರ್ ಬರೀಬೇಕು, ಇಲ್ಲೊಂದು ಆನ್ಸರು ಬರೀಬೇಕು. 2 ಬರೀಲಿಕ್ಕೆ ಹೋಗಬೇಡಿ. ಜಸ್ಟ್ ಯು ಚೂಸ್ ಎನಿ 1. ಅಪ್ 1 ಸಂದರ್ಭ, ಡೌನ್ 1 ಸಂದರ್ಭ. ಇದು 4 ಮಾರ್ಕ್ಸ್ ಆಯಿತು ಸ್ಟೂಡೆಂಟ್ಸ್. ದೆನ್ ಯು ಕಮ್ ಟು ಇವಾಗ ಮಿಡ್ಯೂಲ್ ಪೋಯಿಟ್ರಿ ಇದೆ ಅಲ್ವಾ, ಇದು ಸೂರ್ದಾಸ್ ಕೆ ಪದ್, ರಹೀಮ್ ಕೆ ದೋಹೆ. ಈ 2 ಪೋಯಮ್ ಮೇಲೆ ಕ್ವಶನ್ಸು 2 ಕೇಳ್ತಾನೆ. ಅಮಂಗ್ ದೀಸ್ 2 ಕ್ವಶನ್ಸು ಯು ಚೂಸ್ ಎನಿ 1 ಕ್ವಶನ್, ಯು ರೈಟ್ ಓನ್ಲಿ 1 ಆನ್ಸರ್.
ಒಂದು ಆನ್ಸರ್ ಬರೆದ್ರೆ 3 ಮಾರ್ಕ್ಸ್ ಬರುತ್ತೆ. 2 ಕ್ವಶನ್ ಕೇಳ್ತಾನೆ ಇದ್ರ ಮೇಲೆ. ಇದು 3 ಮಾರ್ಕ್ಸ್ ಕ್ವಶನು. ಸೂರದಾಸ್ ಕೆ ಪದ್, ರಹೀಂ ಕೆ ದೋಯೆ. ಈ 2 ಬರೆದು ಬಿಟ್ರೆ ನಿಮಗೆ 2ರಲ್ಲಿ 1 ಚೂಸ್ ಮಾಡಿ 1 ಆನ್ಸರ್ ಬರೀಬೇಕು. ದೆನ್ ಯು ಕಮ್ ಟು ಮಾಡರ್ನ್ ಪೊಯಿಟ್ರಿ. ಅಧಿಕಾರ್, ಕಾಯರ್ ಮತ್ ಮನ್, ಭಾರತ್ ಕಿ ಧರ್ತಿ. ಈ 3ರಲ್ಲಿ ಒಂದೊಂದು ಕ್ವಶನ್ ಕೇಳ್ತಾನೆ. ದೇ ವಿಲ್ ಆಸ್ಕ್ ಯು 3 ಕ್ವಶನ್ಸ್ ಆನ್ ದೀಸ್ 3 ಪೋಯಮ್ಸ್. 1, 2, 3. ಈ 3ರಲ್ಲಿ ನೀವು ಆನ್ಸರ್ ಒಂದೇ ಬರಿಬೇಕು. ಇದು ಆದರೂ ಬರೆದ್ಬಿಡಿ, ಇದ್ರ ಮೇಲೆ ಕೊಟ್ಟರೆ ಇದು ಬರೆದ್ಬಿಡಿ, ಇಲ್ಲಾಂದ್ರೆ ಇದು. ಯು ಚೂಸ್ ಎನಿ 1 ಕ್ವಶನ್, यू राइट 1 आंसर, यू विल गेट टू 3 मार्क्स. यानी आपको 3 प्रश्न देंगे, 3 में से आपको एक चूज करना. एक आंसर अगर आप लिखेंगे तो 3 मार्क्स के आपको मिलेंगे. दीज आर 3 मार्क्स क्वेश्चंस. देन यू कम टू सूखी डाली. एक अंक है ना, 1 एक्ट प्ले ड्रामा. इस सूखी डाली पर 2 प्रश्न यहाँ देंगे. 2 में से आपको चूज करना है एक अगर लिखेंगे तो 5 मार्क्स. आमेले प्रतिशोध 1 अंक, इस पर भी क्या 2 देंगे. 2 में से आपको एक आंसर लिखना है. एक अगर लिखेंगे तो 4 मार्क्स. सो ಮೇಲ್ಗಡೆ 5 ಮಾರ್ಕ್ಸ್ ಇದೆ, ಕೆಳಗಡೆ 4 ಮಾರ್ಕ್ಸ್ ಇದೆ. ಸರ್ ಡಿಫರೆನ್ಸ್ ಯಾಕೆ ಅಂತ ಕೇಳಬೇಡಿ, ಆಲ್ರೆಡಿ ದೇ ಹ್ಯಾವ್ ಗಿವೆನ್ ಇನ್ ಬ್ಲೂ ಪ್ರಿಂಟ್. ಇದು 4 ಮಾರ್ಕ್ಸ್. ಇದು ಬರೀ ಕ್ವಶನ್ ಆನ್ಸರ್ಸ್ ಆಯಿತು. ಆಮೇಲೆ ಗ್ರಾಮರ್ ಪಾರ್ಟ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸ್ಟೂಡೆಂಟ್ಸ್. ಇದು ಡೀಟೇಲ್ ಆಗಿ ಒಂದು ಸಾರಿ ನೋಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಜಸ್ಟ್ ಒನ್ಸ್ ಅಗೇನ್ ಐ ಶೋ ಯು ದಿಸ್ ಬ್ಲೂ ಪ್ರಿಂಟ್. ಇದು ನೋಡ್ಕೊಳ್ಳಿ. ಇದು ನೋಡಿಕೊಂಡು ನೀಟಾಗಿ ನೀವು ಓದ್ಕೊಂಡ್ರೆ ಯು ವಿಲ್ ಗೆಟ್ ಟು ಔಟ್ ಆಫ್ 4 ಮಾರ್ಕ್ಸ್. ಇಷ್ಟೇ ಲೆಸನ್ ನೀವು ಓದ್ಕೊಂಡ್ರೆ ಸಾಕು ಸ್ಟೂಡೆಂಟ್, ಒಳ್ಳೆ ಸ್ಕೋರು ನೀವು ಮಾಡ್ಬೋದು. ಸೊ ನೆಕ್ಸ್ಟ್ ಟರ್ನ್ ಮಾಡ್ತಾ ಇದ್ದೀನಿ. ಸೊ ಇದು ನೋಡಿ, ಇಷ್ಟು ಓದ್ಕೊಂಡ್ರೆ ಸಾಕು ನೀವು. ಎಸ್ ಸ್ಟೂಡೆಂಟ್ಸ್, ಈ ವಿಡಿಯೋ ಲಾಂಗ್ ಆಗ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರಾಮರ್ ಪಾರ್ಟ್ಸ್ ಬಗ್ಗೆ ಮಾಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು.